ವೀಕ್ಷಕ ಮಿತ್ರರೇ, ಹಿರಿಯೂರು ಉಪಚುನಾವಣೆಗೆ ಸಂಬಂಧಿಸಿದಂತೆ ಯಾವ್ಯಾವ ಪಕ್ಷದಿಂದ ಯಾರ್ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಚರ್ಚೆ ಮಾತಿನ ನಡುವೆ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲವಂತೂ ಹಿರಿಯೂರಿನ ಜನತೆಗೆ ಇದ್ದೇ ಇದೆ. ಕಾರಣ ಹಾಲಿ ಮಂತ್ರಿ ಹಾಗೂ ಶಾಸಕರಿದ್ದ ಸುಧಾಕರ್ ಕುಟುಂಬಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ನೀಡೋದು ಬಹುತೇಕ ನಿಕ್ಕಿಯಾಗಿದ್ದು, ಮೈತ್ರಿ ಅಭ್ಯರ್ಥಿ ನಿಲ್ಲಿಸುವ ವಿಚಾರದಲ್ಲಿ ಜೆಡಿಎಸ್ನ ವರಿಷ್ಠರು ಮುಂಚೂಣಿಯ ಚಿಂತನೆಯಲ್ಲಿದ್ದು ಅವರದೇ ಅಭ್ಯರ್ಥಿ ಕಣಕ್ಕಿಳಿಸುವುದು ಬಹುತೇಕ ಖಚಿತ ಅನ್ನೋ ಮಾಹಿತಿ ನಡುವೆ ಮೈತ್ರಿ ಪಕ್ಷದ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಈ ಹಿಂದೆ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ದ ರವೀಂದ್ರಪ್ಪ ಹಾಗೂ ಜಯರಾಮಯ್ಯ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದ್ದು, ಜಯರಾಮಯ್ಯ ಈಗಾಗಲೇ 15-20 ವರ್ಷಗಳಿಂದ ನಿರ್ವಂಚನೆ ಇಲ್ಲದೆ ಕ್ಷೇತ್ರದಲ್ಲಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಜನಾನುರಾಗಿ ಅನಿಸಿಕೊಂಡಿದ್ದು, ಕಳೆದ ಬಾರಿ ಸ್ಪರ್ಧೆ ಮಾಡಿದ್ದ ರವೀಂದ್ರಪ್ಪ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಅಷ್ಟೊಂದು ಗಂಭೀರ ಚರ್ಚೆಗಳು ನಡೀತಾ ಇಲ್ಲ. ಇದರ ನಡುವೆ ಬಿಜೆಪಿಯಿಂದ ಹೇಳಿಕೊಳ್ಳುವಂತ ಅಂದ್ರೆ ರೂಲಿಂಗ್ ಗವರ್ನಮೆಂಟ್ ಹಾಲಿ ಮಂತ್ರಿ ಇದ್ದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಸಮರ್ಥವಾಗಿ ಫೇಸ್ ಮಾಡುವಂತ ಮುಖಗಳಿಲ್ಲ. ಪೂರ್ಣಿಮಾ ಈ ಹಿಂದೆ ಅವರ ಶ್ರಮ ಹಾಗೂ ಗೊಲ್ಲ ಸಮುದಾಯದ ಮತಗಳು ಕನ್ಸಾಲಿಡೇಟೆಡ್ನಿಂದಾಗಿ ಮೊದಲ ಬಾರಿ ಕಮಲ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ರು. ಇದೀಗ ಪೂರ್ಣಿಮಾ ಕಾಂಗ್ರೆಸ್ನಲ್ಲಿ ಇರೋದು ಕಾಂಗ್ರೆಸ್ಸಿಗರಿಗೆ ವರದಾನವೇ ಸರಿ. ಕಾಡುಗೊಲ್ಲ ಸಮುದಾಯ ಸಂಘಟಿಸುವ ಮೂಲಕ ಸಾಮಾಜಿಕವಾಗಿ ಮುಂಚೂಣಿಗೆ ಬಂದಿರುವ ಬಿಬಿಎಂಪಿ ರಾಜಣ್ಣ ಇತ್ತೀಚೆಗಷ್ಟೇ ಬಿಜೆಪಿ ಬಾವುಟ ಹಿಡಿದಿರೋದ್ರಿಂದ ಪಕ್ಷ ಸಂಘಟನೆಯಲ್ಲಿ ಅವರ ಕೊಡುಗೆ ಶೂನ್ಯ ಅನ್ನುವ ಮಾತಿನ ನಡುವೆ ಅವರಿಗೆ ಟಿಕೆಟ್ ನೀಡೋದು ಡೌಟ್ ಎನ್ನಲಾಗುತ್ತಿದೆ. ಇನ್ನು ಜೆಡಿಎಸ್ ವರಿಷ್ಠರು ಕಳೆದ ಚುನಾವಣೆ ವೇಳೆ ಕಾಡುಗೊಲ್ಲರಿಗೆ ಎಸ್ಟಿ ಮೀಸಲಾತಿ ಕೊಡಿಸುತ್ತೇವೆ ಅನ್ನೋ ಭರವಸೆ ಇನ್ನು ಭರವಸೆಯಾಗಿ ಉಳಿದಿರುವ ಬೆನ್ನಲ್ಲೇ ಆ ಸಮುದಾಯದ ಋಣ ತೀರಿಸಬೇಕಿದೆ. ಜೊತೆಗೆ ಮುಂಬರುವ 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ತುಮಕೂರು ಹಾಗೂ ಚಿತ್ರದುರ್ಗ ರಾಜ್ಯದ ಇನ್ನಿತರೆ ಭಾಗದಲ್ಲಿ ಅಧಿಕವಾಗಿರುವ ಕಾಡುಗೊಲ್ಲರ ವಿಶ್ವಾಸ ಗಳಿಸುವ ಅಗತ್ಯ ಇದ್ದು, ಅವರ ಪಕ್ಷದಿಂದ ಕಾಡುಗೊಲ್ಲರಿಗೆ ಟಿಕೆಟ್ ನೀಡಬೇಕೆಂಬ ಚರ್ಚೆ ಅಂತಿಮ ಹಂತದಲ್ಲಿದ್ದು, ಆ ಮಾನದಂಡದಲ್ಲಿ ನೋಡೋದಾದ್ರೆ ಜಯರಾಮಯ್ಯ ಜೆಡಿಎಸ್ ಪಕ್ಷದಿಂದ ಕ್ಲೈಮ್ ಮಾಡ್ತಾ ಇದ್ದಾರೆ. ಹಿರಿಯೂರು ಜೆಡಿಎಸ್ ಹಾಗೂ ಬಿಜೆಪಿ ಅಭ್ಯರ್ಥಿ ಜಯರಾಮಯ್ಯ ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದ್ದು, ಚುನಾವಣೆ ವಿಚಾರವಾಗಿ ಜಯರಾಮಯ್ಯ ಒಂದಷ್ಟು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಅದನ್ನೊಮ್ಮೆ ನೋಡಿ. ಮಾಧ್ಯಮದ ಬಂಧುಗಳೇ, ನಾನಿವತ್ತು ಪ್ರೆಸ್ ಮೀಟ್ ಕರೆದಿರೋದು ನಮ್ಮ ಈರಣ್ಣರಾಗಲೇ ಹೇಳಿದ್ರು, ಮತ್ತು ಈಗ ಹೇಳಿದ್ರು ಜಯರಾಮಣ್ಣವರು ಬರ್ತಾರೆ, ಎಲೆಕ್ಷನ್ ಟೈಮಲ್ಲಿ ಮಾಯ ಆಗಿಬಿಡ್ತಾರೆ, ಎಲೆಕ್ಷನ್ ಟೈಮಲ್ಲಿ ಮಾಯ ಆಗಿಬಿಡ್ತಾರೆ ಅಂತ ನಮ್ಮ ಹಿರಿಯೂರು ತಾಲೂಕು ಜನರನ್ನು ಒತ್ತಿ ಕೇಳ್ತಾ ಇದ್ದಾರೆ. ನಿಮ್ದು ಎಲ್ಲ ಗುಣ ಸರಿ, ಎಲ್ಲ ಖರ್ಚು ಮಾಡ್ತೀರಾ, ಈ ಹಿರಿಯೂರಿಗೆ ಯಾರು ಈ ಥರ ಖರ್ಚು ಮಾಡೋದಿಲ್ಲ. ಮಿನಿಸ್ಟ್ರು ಸಹ ಹೇಳ್ತಾರೆ ಜಯರಾಮ್ ನಿಲ್ತಿರ್ತಾರೆ, ಇಷ್ಟೊಂದು ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ದಾರೆ. ನನ್ನ ಒಂದು ಜನ ನೀವು ಎಲೆಕ್ಷನ್ ಟೈಮಲ್ಲಿ ಮಾಯ ಆಗಿಬಿಡ್ತೀರ ಅನ್ನೋ ಒಂದು ಸುದ್ದಿ ಇದೆ. ನಾನು ಯಾಕೆ ಎಲೆಕ್ಷನ್ ಟೈಮಲ್ಲಿ ಮಾಯ ಆದೆ ಅಂದರೆ 2018ರಲ್ಲಿ 2013ರಲ್ಲಿ ನಮ್ಮ ಕೃಷ್ಣಪ್ಪರು ನಮ್ಮ ಸಮಾಜದ ಹಿರಿಯರು ಅವ್ರು ಬಂದು ನಾನು ಜನಾಂಗಕ್ಕೆ ತೊಂದರೆ ಕೊಡಬಾರ್ದಲ್ಲ ಅಂತ ನಾನು ಹಿಂದೆ ಸರ್ದೆ. 2018ರಲ್ಲಿ ನಮ್ಮ ಪೂರ್ಣಿಮಾ ಮೇಡಮ್ ಬಂದು ಅವ್ರಿಗೂ ಸಹ ನಾನು ತೊಂದರೆ ಕೊಡಬಾರ್ದಲ್ಲ ಅಂತ ಹೇಳಿ ನಾನು ಹಿಂದೆ ಸರ್ದೆ. 2023ರಲ್ಲಿ ಕುಮಾರಣ್ಣವರು ನನಗೆ JDS ಟಿಕೆಟ ಕ್ಲಿಯರ್ ಮಾಡಿದರು. ಯಶೋಧಣ್ಣರಿಗೂ ಗೊತ್ತಿದೆ, ನಮ್ಮ ಇಲ್ಲಿ ಎಲ್ಲ JDS ಲೀಡ್ರುಗಳು ಕುಮಾರಣ್ಣ ಹತ್ರ ಹೋಗಿ ಬೇಡ, ಈ ಸರಿ ಪೂರ್ಣಿಮಾ ಮೇಡಮ್ ಇದ್ದಾರೆ, ಪೂರ್ಣಿಮಾರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ, ಅವ್ರು ಹಾಲಿ MLA ಇದ್ದಾರೆ, ಅವ್ರ ಎಲೆಕ್ಷನ್ ಈಗ ಇದ್ದಾರೆ, ಕಣದಲ್ಲಿದ್ದಾರೆ, ನೀವು ಆ ಜನಾಂಗಕ್ಕೆ ತೊಂದರೆ ಮಾಡಬೇಡಿ, ನಮ್ಮ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿ ನಮ್ಮ ಯಶೋಧರಣ್ಣರು ರವೀಂದ್ರಪ್ಪನಿಗೆ ಟಿಕೆಟ್ ಕೊಡ್ತಿದ್ರು. ನಾನು ಕೊಟ್ಬಿಟ್ಟಿರು ಹಾಲಿ ಕುಮಾರಣ್ಣರು. ಆವಾಗ ನಮ್ಮ ಯಶೋಧರಣ್ಣವರು ಈ ಥರ ಹೇಳಿ ಟಿಕೆಟ್ಸು ಕೊಡಲಿಲ್ಲ ನನಗೆ. ನಾನು ಹಿಂದೆ ಸೇರಿದೆ. ಮತ್ತು ನಮ್ಮ ಪೂರ್ಣಿಮರು ಸೋತರು. ಇಲ್ಲಿ ಜನಾಂಗದಲ್ಲಿ ನಾನು ಪ್ರತಿ ವರ್ಷ ನಾನು ಸಂಘಟನೆ ಮಾಡ್ಕೊಂಡು ಬರ್ತಾಯಿದ್ದೆ. ಸೋತ ನಂತರ ನಾನು ಡಿಸೈಡ್ ಮಾಡಿದೆ, ಈ ಸೋತಿದ್ದಾರೆ, ಏನು ನಮ್ಮ ಜನಾಂಗ ಏನು ಹೇಳ್ತಾರೆ ಅಂತ ನೋಡಿ ನಾನು ಎಲ್ಲರನ್ನೂ ಕೇಳಿ ನಾನು 5 ವರ್ಷ ಇದ್ದಂಗೆ ನಾನು ಸಂಘಟನೆ ಸ್ಟಾರ್ಟ್ ಮಾಡಿದೆ. ಅವರಿಲ್ಲ ಅಂದಿದ್ದಕ್ಕೆ ನಾನು ಸಂಘಟನೆ ಸ್ಟಾರ್ಟ್ ಮಾಡಿ ನಾನು JDS ಪಕ್ಷದಿಂದ ನಾನು ಈ ಸಾರಿ ನಮ್ಮ JDS ಪಕ್ಷದಿಂದ ನಮ್ಮ ನಾಯಕರು ಕುಮಾರಣ್ಣರು
ನೋಡೋಣಪ್ಪ ನೀನು ಸಂಘಟನೆ ಮಾಡು ಅಂತ ಹೇಳಿದ್ದಾರೆ. ನಂಗೆ ಅಲ್ಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ನೋಡೋಣ ನೀನು ಸಂಘಟನೆ ಮಾಡ್ತಾ ಇದೆಯಲ್ಲ, ಈಗಿಂದ ಮಾಡ್ತಾಯಿದ್ಯ, ನೀನು ಮದ್ದಿಂದ ಮಾಡ್ಕೊಂಬಂದಿದೆಯಾ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ತಮ್ಮಲ್ಲಿ ಒಂದೇ ಒಂದು ಈ ಸರಿ ನಾನು ಎಲೆಕ್ಷನ್ ಮಾಡೋದು ಖಚಿತ. ನಾನಾಗಲೇ ಯಾಕಪ್ಪ ಅಂದರೆ ನಾನು 40ನೇ ವಯಸ್ಸಲ್ಲಿ ಹಿರಿಯೂರಿಗೆ ಬಂದೆ. ಈಗ ನನಗೆ 60 ವಯಸ್ಸಾಯಿತು. ನಾನು ಈ ಸರಿ ಡಿಸೈಡ್ ಮಾಡಿದ್ದೀನಿ. ಆಮೇಲೆ ಈ ಬೈ ಎಲೆಕ್ಷನ್ನ ನಾನು ಕನ್ಸಲ್ಲೂ ಸಹ ಕಂಡಿರಲಿಲ್ಲ, ನಮ್ಗೆ ಗೊತ್ತೂ ಇರಲಿಲ್ಲ. ಇದೇನು ಅಚಾನಕವಾಗಿ ಬಂದ್ಬಿಡ್ತು. ನಾನು ಇನ್ನೂ 2 ವರ್ಷ ಇದೆಯಲ್ಲ, ಆಯಿತು ಕುಮಾರಣ್ಣ ಹತ್ರ ಹೋಗೋಣ ಅಂದ್ಕೊಂಡೇ ಬಂದೆ. ಅಚಾನಕ್ ಬಂದಾಯಿತು. ಈಗ ಅದಕ್ಕೆ ನಾನು ಅಂತ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಈಗ ನೀವು ಡಿ ಮಂಜುನಾಥ್ ಹೋದ ನಂತರ ಇಲ್ಲಿ ಪರ್ಸೆಂಟೇಜ್ ನೋಡಿ, ನಾನು ಹೇಳಲ್ಲ, ತಮಗೆ ಗೊತ್ತಿದೆ ಮಾಧ್ಯಮದವ್ರಿಗೆ, ಯಾವ ಜನಾಂಗಕ್ಕೆ ಎಲ್ಲಿ ಹೆಂಗೆ ಕೊಟ್ಟರೆ ಆಗುತ್ತೆ ಅನ್ನೋದು ತಾವು ನೋಡಬೇಕು, ಪರ್ಸೆಂಟೇಜ್ ನೋಡಬೇಕು. ಇಲ್ಲಿ ಎ ಕೃಷ್ಣಪ್ಪರು ಬಂದಾಗ 78,000 ಓಟ್ ತಗೊಂಡಿದ್ದಾರೆ. ಯಾಕೆ ಗೊತ್ತಾ, ಇಲ್ಲಿ ನಾನು ಆಗಲೇ ಕುಮಾರಣ್ಣವ್ರಿಗೆ 100 ಸಾರಿ ಹೇಳಿದ್ದೀನಿ, ಒಂದೇ ಕೈ ಆದರೆ ಆಗಲ್ಲ, 2 ಕೈ ಜೋಡಿಸ್ಬೇಕು, ದಯವಿಟ್ಟು ಕೊಡಿ, ನಾನು ಗೆದ್ಕೊ ಬರ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಈ ಸರಿ ಕುಮಾರಣ್ಣ ಆಯ್ತು ನೋಡೋಣ, ನೀವು ಸಂಘಟನೆ ಮಾಡಪ್ಪ ಅಂತ ಹೇಳಿದ್ದಾರೆ. ನಾನು ಈ ಸಾರಿ JDS ಪಕ್ಷ ನನಗೆ ಟಿಕೆಟ್ ಕೊಡ್ತಾರೆ. ನಾನು ಈ ಸರಿ ಚುನಾವಣೆ ಆಡೋದು ಖಂಡಿತ. ಅದಕ್ಕೋಸ್ಕರ ತಮ್ಮ ಮಾಧ್ಯಮದ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೀನಿ. 2018ರಲ್ಲಿ ನಾನು ಪ್ರಬಲ ಆಸ್ಪಿರೆಂಟ್. ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಪಕ್ಷೇತರ ಅಭ್ಯರ್ಥಿ ಮತ್ತು ಯಾವುದೇ ಥರ ಅಲ್ಲ. ಈಗ ನೋಡಿ, ಒಂದು ಹೇಳ್ತೀನಿ, ಒಬ್ಬರು ಕ್ಯಾಂಡಿಡೇಟ್ ಇದ್ದಾಗ ನಾನು ಇಲ್ಲಿ ಅಭ್ಯರ್ಥಿ ಅಂತ ಓಡಾಡೋಕ್ಕಾಗಲ್ಲ. ಹಾಗಾಗಿ ನಾನು ಇಂಡಿಪೆಂಡೆಂಟಾಗಿ ಮಾಡ್ಕೊಂಬಂದೆ. ನಾನು ಪ್ರತಿ ಹಳ್ಳಿ ಹೋಗಿ, ಪ್ರತಿ ಊರಿಗೆ ಹೋಗಿ ನಾನು ಇಂಡಿಪೆಂಡೆಂಟಾಗಿ ಮಾಡಿದ್ದೀನಿ. ನಾನು ಈಗ ಇಲ್ಲಿ ನನ್ನ ಹಿರಿಯೂರು ಜನ ಏನು ಹೇಳ್ತಾರೆ ಅಂದರೆ, ನಮ್ಮ ಹಿರಿಯೂರು ಜನತೆ ಏನು ಹೇಳ್ತಾರೆ ಅಂದರೆ, ಏನಪ್ಪ ನೀನು ಅದೇ ಮತ್ತೆ ಹೇಳ್ತೀನಿ, ನೀನು ಸರಿ, ನಿಂದೆಲ್ಲ ಗುಣ ಸರಿ, ಎಲೆಕ್ಷನಲ್ಲಿ ಮಾಯ ಆಗ್ಬಿಡ್ತೀಯ, ಈ ಕೈಯಲ್ಲಿಗೆ ಹಾಕ್ಲಿ ನಾವು ಅಂತಾರೆ. ಯಾರ್ಯಾರಿಗೂ ಆಗ್ತಾ ಇದ್ದೀವಿ, ನೀನು ನಿಂತ್ಕೋ, ನಿನ್ಗೆ ಹಾಕ್ಲಿ ನಾವು ಅಂತಾರೆ. ನನಗೆ ಒಂದು ಮದುವೆಯಲ್ಲಿ ಗಲಾಟೆ ಮಾಡಿಬಿಟ್ರು, ನೀನು ಎಲೆಕ್ಷನ್ ಟೈಮಲ್ಲಿ ನೀನಿರಲ್ಲ, ಈ ಬಂಗಾರದಂಥ ಕೈ ಯಾವ್ದು ಗೊತ್ತಲಿ, ನಾವು ಎಲ್ಲ ಕೆಟ್ಟವ್ರಿಗೆ ಗೊತ್ತಾ ಇದ್ದೀವಿ ಅಂತಾರೆ. ಅದಕ್ಕೋಸ್ಕರನೇ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ನಾನು ಈ ಸರಿ ಖಂಡಿತವಾಗಿ ನಾನು ನಿಲ್ತೀನಿ. ನಿಮ್ಮ ಆಶೀರ್ವಾದದಿಂದ ಗೆದ್ದೇ ಗೆಲ್ತೀನಿ. ಇವೆಲ್ಲ JDS ಪಕ್ಷದಲ್ಲಿ ಯಾಕೆ ಗೊತ್ತಲ್ಲ, ಈ ಒಂದು ಊರಲ್ಲಿ ಒಂದು ಮದುವೆ ಮಾಡಿದ್ರೆ ಎಲ್ಲ ಸೇರ್ಕೊಂಡ್ಬಿಡ್ತಾರಲ್ಲ, ಹಂಗೆ ದಾರೆ ಒಯ್ಯೋ ಟೈಮ್ಗೆ ಎಲ್ಲ ಬಂದ್ಬಿಡ್ತಾರೆ. ಏನು ತೊಂದರೆ ಏನಿಲ್ಲ, ಎಲ್ಲ ಒಂದೇ ಬೇಡ. ಇಂಡಿಪೆಂಡೆಂಟ್ ಆಗ್ತೀರಾ? ಅದು ನಾನು ಶಪಥ ಮಾಡಿದ್ದೀನಿ. ಅಲ್ಲ, ನನಗೆ ಕೊಡ್ತಾರೆ. ನಾನು ಕೊಡದೇ ಆ ಮಾತು ಆಡಬೇಡ್ದು. ಈಗ ನನಗೆ ಟಿಕೆಟ್ ಕೊಡ್ತಾರೆ. ಹಿರಿಯೂರು ಇದೆಯಲ್ಲ, ಇದು JDSನ ಭದ್ರಕೋಟೆ. ನೀವು ವಸ್ತುರಿಗೆ ಹೇಳಿ BJP ಕೊಡೋಣ ಅಂತ, BJP ಕೊಟ್ಟಿದ್ದಾರೆ, ಚಿತ್ರದುರ್ಗ ಕೊಟ್ಟಿದ್ದಾರೆ, ಹೊಳಲ್ಕೆರೆ ಕೊಟ್ಟಿದ್ದಾರೆ, ಮೊಳಕಾಲ್ಮೂರು ಕೊಟ್ಟಿದ್ದಾರೆ, ಚಳ್ಳಕೆರೆ, ಹಿರಿಯೂರು JDSನ ಭದ್ರಕೋಟೆ. ಅದು ಸಾಧ್ಯವಿಲ್ಲ ಅಂತ ನಾನು ಹೇಳ್ತೀನಿ. ನೋಡೋಣ, ಯಾವುದು ದೊಡ್ಡವರು ಹೈಕಮಾಂಡು ಅದೇನು ತೀರ್ಮಾನ ಮಾಡ್ತಾರೆ ನೋಡೋಣ. ಎಲ್ಲ ಮಾಡ್ತೀನಿ. ಕುಮಾರಣ್ಣ, ನಮ್ಮ BY ವಿಜೇಂದ್ರರು, BJP ಪಕ್ಷ, JDS ಪಕ್ಷ ಇಬ್ಬರು ಕರೆದು ನಾನು ಸಮಾವೇಶ ಮಾಡ್ತೀನಿ. ಜಯರಾಮಯ್ಯ ಈ ರೀತಿ ಸ್ಪಷ್ಟನೆ ನೀಡುವ ಮೂಲಕ ಮೈತ್ರಿ ಅಭ್ಯರ್ಥಿ ನಾನೇ ಆಗ್ತೀನಿ. ಕಳೆದ ಹಲವಾರು ವರ್ಷಗಳಿಂದ JDS ಅಧಿಕಾರದಿಂದ ದೂರವೇ ಉಳಿದಿದ್ದು, ಈ ಬಾರಿ ಗೆಲ್ಲಿಸುವ ಮೂಲಕ ಕ್ಷೇತ್ರದಲ್ಲಿ JDS ನೆಲೆಯನ್ನ ನಿರೂಪಿಸಬೇಕಿದೆ. ಅದಕ್ಕೆ JDS ಮುಖಂಡರು, ಕಾರ್ಯಕರ್ತರು, ವರಿಷ್ಠರು ಸೇರಿದಂತೆ ಮೈತ್ರಿ ಪಕ್ಷದವರು ಕೂಡ ನನ್ನ ಬೆಂಬಲಕ್ಕೆ ನಿಲ್ತಾರೆ ಎನ್ನುವ ವಿಶ್ವಾಸದ ಅಲೆಯಲ್ಲಿ ಜಯರಾಮಯ್ಯ ಇದ್ದು, ಕ್ಷೇತ್ರದಲ್ಲಿ ಡಿ ಮಂಜುನಾಥ್ ಬಳಿಕ ಪಕ್ಷದ ಅಭ್ಯರ್ಥಿ ಗೆದ್ದಿಲ್ಲ. ಆ ಕೊರತೆಯನ್ನ JDS ಮಂದಿ ನೀಗಿಸಿಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.